ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. In the previous class we discussed about the solid waste. So solid waste discharged from the different parts. So solid waste collectively called municipal waste. So municipal waste, why it is called municipal waste? Because those solid waste collected from different places, those disposed by municipality. That's why so collectively called as municipal waste. Then how those waste disposed, then how they sort out and grouped into different categories. Some of them are recycled, again used for different purpose. So all these studied in the previous class, that is solid waste. Then electronic waste, irreparable electronic goods. So like bulb, then TV, transistor and other useful electronic goods. So irreparable, once they use and that's enough and throw away. So that's why, but those goods coated with metals like nickel, tungsten, gold, copper, etc. So we extract those metals from electronic goods. That is the problem, how those waste disposed. So the best method, that is recycling. So recycled those waste, then used for the next purpose. That is the disposing or then the waste like electronic goods. So those are called electronic waste. Now in today's class we will discuss about the other type of waste called as radioactive waste. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಮತ್ತೊಂದು ಗುಂಪಿನ ಒಂದು ತ್ಯಾಜ್ಯ ವಸ್ತುವನ್ನು ನಾವು ನೋಡ್ತೇವೆ. ಅದನ್ನ ರೇಡಿಯೋ ಆಕ್ಟಿವ್ ವೇಸ್ಟ್ ಅಂತ ಕರಿತೇವೆ. ಹೆಸರಲ್ಲೇ ಇರೋ ಹಾಗೆ ರೇಡಿಯೋ ಆಕ್ಟಿವ್ ವೇಸ್ಟ್ discharged from nuclear reactors, then electricity generating units like that is thermal power plant. ಈ ಒಂದು ಹೆಸರೇ ಹೇಳುವಾಗೆ ಈ ರೇಡಿಯೋ ಆಕ್ಟಿವ್ ಒಂದು ವೇಸ್ಟ್ ಏನಿದೆ ಅದು ನಮಗೆ ಏನು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಏನಿದೆ ಅದರಿಂದ ಬರ್ತಕ್ಕಂಥ ವೇಸ್ಟ್ ಇರ್ಬೋದು ಇನ್ ದಿ ಫಾರ್ಮ್ ಆಫ್ ರೇಡಿಯೇಷನ್. ಓಕೆ, ಹಾಗೇನೆ ಎಲೆಕ್ಟ್ರಿಸಿಟಿ ಜನರೇಟಿಂಗ್ ಯೂನಿಟ್ಸ್ ಏನಿದೆ, ಆ ವಿದ್ಯುತ್ತನ್ನು ಉತ್ಪತ್ತಿ ಮಾಡುವಂತಹ ಘಟಕಗಳು ಏನಿದೆ, ಸೊ ಅಲ್ಲಿಂದನೂ ಕೂಡ ಏನಾಗ್ತದೆ ಈ ಒಂದು ರೇಡಿಯೋ ವೇಸ್ಟು ಮತ್ತೊಂದು ರೂಪದಲ್ಲಿ ಡಿಸ್ಚಾರ್ಜ್ ಆಗುವಂಥದ್ದು. ಸೊ ಟೋಟಲಿ the group of radio waste are dangerous when compared to other waste discharged to the environment. ಹಾಗಾದ್ರೆ what are the sources to generate or discharge radioactive waste? ಹಾಗಾದ್ರೆ ಯಾವ್ಯಾವ ಸೋರ್ಸ್ ನಿಂದ ಹೊರಗಡೆ ಬರ್ತದೆ ಅಂದಾಗ, ಫಾರ್ ಎಕ್ಸಾಂಪಲ್ electricity generating units, then nuclear reactors, and third one is uranium tail. Okay, so ಹೀಗೆ ಅನೇಕ ಘಟಕಗಳಿಂದ ಎಸ್ಪೆಷಲಿ ಮೇನ್ಲಿ ಡಿಸ್ಚಾರ್ಜ್ಡ್ ಫ್ರಮ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್. ಈ ಮೂರು ಸೋರ್ಸ್ ಅನ್ನ ನಾವು ಕೊಡಬಹುದು. ಈ ಒಂದು ಘಟಕಗಳಿಂದ ಏನಾಗ್ತದೆ ರೇಡಿಯೋ ಆಕ್ಟಿವ್ ವೇಸ್ಟ್ ಎನ್ವೈರನ್ಮೆಂಟ್ಗೆ ಡಿಸ್ಚಾರ್ಜ್ ಆಗ್ತದೆ. ಸೊ ಈ ವೇಸ್ಟ್ ಏನಿದೆ ತುಂಬ ಅಪಾಯಕಾರಿಯಾಗಿರ್ತಕ್ಕಂತಹ ತ್ಯಾಜ್ಯ ವಸ್ತುಗಳು. ಬಿಕಾಸ್ ದೇ ಕಾಸ್ ಸಿವಿಯರ್ ಡ್ಯಾಮೇಜ್ ಟು ದಿ ಆರ್ಗ್ಯಾನಿಸಮ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ ಆಲ್ಸೋ.
ತುಂಬ ಅಪಾಯಕಾರಿಯಾಗಿರ್ತಕ್ಕಂತಹ ಒಂದು ಪರಿಣಾಮವನ್ನು ಬೀರುತ್ತೆ ಈ ರೇಡಿಯೋ ಆಕ್ಟಿವ್ ವೇಸ್ಟ್ ಅಥವಾ ಈ ತ್ಯಾಜ್ಯ ವಸ್ತುಗಳು ಮನುಷ್ಯನಿಗೂ ಹಾಗೂ ಇತರೆ ಪ್ರಾಣಿ ವರ್ಗಕ್ಕೂ ಕೂಡ. ಹಾಗಾಗಿ ಇವನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೇವೆ ಅಂತಂದ್ರೆ ಅಪಾಯಕಾರಕ ಒಂದು ತ್ಯಾಜ್ಯ ವಸ್ತುಗಳು ಅಂತ ಹೇಳ್ಬಿಟ್ಟು ನಾವು ಅದನ್ನ ಕನ್ಸಿಡರ್ ಮಾಡ್ತೇವೆ. ಸೊ ಫ್ರಮ್ ದೀಸ್ ಯೂನಿಟ್ಸ್ ಡಿಸ್ಚಾರ್ಜ್ಡ್ ರೇಡಿಯೋ ಆಕ್ಟಿವ್ ವೇಸ್ಟ್ ದಟ್ ಈಸ್ ಇನ್ ದಿ ಫಾರ್ಮ್ ಆಫ್ radiation. But here the two major problems are there. The one problem is ಇಲ್ಲಿ ಎರಡು ನಾವು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಈ ರೇಡಿಯೋ ಆಕ್ಟಿವ್ ವೇಸ್ಟ್ ಅನ್ನ ಯಾವ ರೀತಿ ಡಿಸ್ಪೋಸ್ ಮಾಡಬೇಕಾಗ್ತದೆ, ಹೇಗೆ ಕಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ ಅನ್ನೋದು ಇಲ್ಲಿ ನಮ್ಗಿರ್ತಕ್ಕಂತಹ ಎರಡು ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆಗಳು. ಒಂದು ಯಾವುದು ಇಲ್ಲಿ ಮೇಜರ್ ಪ್ರಾಬ್ಲಮ್ಸ್ ಅಂದಾಗ, ಸೊ the first major problem is that is disposing or disposal of radioactive waste. radioactive waste ಒಂದನೇದಾಗಿ ನಾವು ಏನು ತೆಗೆದುಕೊಂಡಾಗ ಯಾವ ರೀತಿ ನಾವು ಇದನ್ನ ಡಿಸ್ಪೋಸ್ ಮಾಡಬೇಕಾಗ್ತದೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವ ಥರ ಇದನ್ನು ಡಿಸ್ಪೋಸ್ ಮಾಡಬೇಕು, ಈ ವೇಸ್ಟ್ ಕಲೆಕ್ಟ್ ಆಗಿರ್ತಕ್ಕಂಥದ್ದು. ಯಾಕೆ ಅಂದರೆ ನಾವು ಈಗಾಗಲೇ ಮೊದಲೇ ಹೇಳಿದಾಗೆ ಎಲ್ಲ ಘನ ತ್ಯಾಜ್ಯ ವಸ್ತು ಇರ್ಬೋದು, ಎಲೆಕ್ಟ್ರಾನಿಕ್ ವೇಸ್ಟ್ ಎಲ್ಲದಕ್ಕೂ ಕಂಪೇರ್ ಮಾಡಿಕೊಂಡಾಗ ಅಪಾಯಕಾರಿಯಾಗಿರ್ತಕ್ಕಂತಹ ತ್ಯಾಜ್ಯ ವಸ್ತು ಅಂದರೆ ಈ ರೇಡಿಯೋ ಆಕ್ಟಿವ್ ವೇಸ್ಟ್. ಹಾಗಾಗಿ ಇಲ್ಲಿ ಯಾವ ರೀತಿಯಾಗಿ ನಾವು ಅದನ್ನು ಡಿಸ್ಪೋಸ್ ಮಾಡಬೇಕು ಅನ್ನೋವಂಥದ್ದೇ ಇಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು. ಹಾಗೆ ದಿ ಸೆಕೆಂಡ್ ಮೇಜರ್ ಪ್ರಾಬ್ಲಮ್ ಈಸ್ ದಟ್ ಈಸ್ ಲೀಕೇಜ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್. ಲೀಕೇಜ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇದು ಅನದರ್ ಮೇಜರ್ ಪ್ರಾಬ್ಲಮ್ ಇನ್ ದೋಸ್ ಯೂನಿಟ್ಸ್. ಇಲ್ಲಿ ಮತ್ತೊಂದು ಸಮಸ್ಯೆ ಎಂದಾಗ ಲೀಕೇಜ್ ಆಗುವಂಥದ್ದು. ಏನು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇದೆ ಆ ಘಟಕಗಳಲ್ಲಿ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಜನರೇಟಿಂಗ್ ಯೂನಿಟ್ ಇರಬಹುದು, ಯುರೇನಿಯಂ ಇರಬಹುದು, ಹಾಗೇನೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇರ್ಬೋದು. ಅಲ್ಲೇನಾಗ್ತದೆ ಈ ಲೀಕೇಜ್ ಅಂತಕ್ಕಂಥದ್ದು ಬಹಳ ಒಂದು ಮೇಜರ್ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಹೌ ಇಟ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ದಟ್ ಲೀಕ್ಡ್ then cause severe damage. For example, ಯಾವ ರೀತಿ ಒಂದು ಡ್ಯಾಮೇಜ್ ಅನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾರೆ ಇಲ್ಲಿ. ಎಕ್ಸಾಂಪಲ್ 3 miles island incident. So the 3 miles island incident, that is from the generating station. ಈ ಒಂದು ಇನ್ಸಿಡೆಂಟ್ ಅನ್ನ ನಾವು ಇಲ್ಲಿ ಉದಾಹರಣೆಯಾಗಿ ಕೊಡಬೇಕಾಗ್ತದೆ. ಈ ಒಂದು ಜನರೇಟಿಂಗ್ ಸ್ಟೇಷನ್ ಏನಿದೆ 3 miles ಐಲ್ಯಾಂಡ್ ಜನರೇಟಿಂಗ್ ಸ್ಟೇಷನ್, ನ್ಯೂಕ್ಲಿಯರ್ ಜನರೇಟಿಂಗ್ ಸ್ಟೇಷನ್ ಅಲ್ಲಿ ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಏನಾಗಿದೆ ಲೀಕೇಜ್ ಆಗಿಬಿಟ್ಟು ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯನ್ನ ಉಂಟು ಮಾಡಿರ್ತಕ್ಕಂಥದ್ದು. ಇದು ಒಂದು ದೊಡ್ಡ ಒಂದು ನಮಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು. ನ್ಯೂಕ್ಲಿಯರ್ ವೇಸ್ಟ್ ಅನ್ನು ಡಿಸ್ಪೋಸ್ ಮಾಡೋದಕ್ಕಿಂತ ಹೆಚ್ಚಿನ ಸಮಸ್ಯೆ ಅದು ಆ ಒಂದು ಜಾಗದಲ್ಲೇ ಆ ಒಂದು ಘಟಕದಲ್ಲಿ ಲೀಕೇಜ್ ಆಗುವಂತಹ ಒಂದು ಸಮಸ್ಯೆ. ಈ ಒಂದು ಇನ್ಸಿಡೆಂಟ್ ಅಲ್ಲಿ ಏನಾಯ್ತು, ಸಾಕಷ್ಟು ಪರಿಸರಕ್ಕೆ ಹಾನಿಯಾಗಿದೆ. 3 miles ಐಲ್ಯಾಂಡ್ ಲೀಕೇಜ್ ಅಂತ ಕರಿತೇವೆ ಇನ್ಸಿಡೆಂಟ್. ಹಾಗೆ ಸೆಕೆಂಡ್ ಒನ್ ಈಸ್ ದಟ್ ಈಸ್ ಚಿರ್ನೋಬಿಲ್ ಇನ್ಸಿಡೆಂಟ್. ಇನ್ನು ಎರಡನೇದಾಗಿ ತಗೊಂಡಾಗ ಚಿರ್ನೋಬಿಲ್ ಇನ್ಸಿಡೆಂಟ್ ಸೇಮ್, ಅದು ಕೂಡ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಇರ್ತಕ್ಕಂತಹ ಒಂದು ಘಟಕ. ಆ ಘಟಕದಲ್ಲೂ ಕೂಡ ಈ ಇನ್ಸಿಡೆಂಟ್ ನಡೆಯುತ್ತೆ ಇನ್ ದಿ ಇಯರ್ ಆಫ್ 1979 ನಲ್ಲಿ ಈ ಇನ್ಸಿಡೆಂಟ್ ನಡೆದಿರ್ತಕ್ಕಂಥದ್ದು. ಸೊ ಇದು ನಮ್ಗೊಂದು ಮೇಜರ್ ಪ್ರಾಬ್ಲಮ್ ಆಗಿ ಇವತ್ತು ಕಾಡಿಸ್ತಾ ಇದೆ. ಅಂದ್ರೆ ಆ ಘಟಕಗಳಲ್ಲೇ ಆ ನ್ಯೂಕ್ಲಿಯರ್ ರಿಯಾಕ್ಟರ್ ಏನಿದೆ ಆ ಲೀಕೇಜ್ ಆಗೋದ್ರಿಂದ ಯಾವ ರೀತಿ ರೇಡಿಯೇಷನ್ ಎಮಿಟ್ ಆಗಿ ಆ ಸುತ್ತ ಇರುವಂತ ಪರಿಸರವನ್ನ ಡ್ಯಾಮೇಜ್ ಮಾಡಿದೆ. ಇದು ಒಂದು ಸಮಸ್ಯೆ ಆಗಿರ್ತಕ್ಕಂಥದ್ದು. ದಟ್ ಈಸ್ ಲೀಕೇಜ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್. ದೆನ್ ದಿ ಸೆಕೆಂಡ್ ಒನ್
That is also another major problem. So how to dispose those radioactive waste? ಯಾಕೆಂದ್ರೆ ಅದನ್ನು ಎಲ್ಲೆಂದರಲ್ಲಿ ಡಂಪ್ ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ, ಆ ರೀತಿ ಮಾಡೋಕ್ಕೂ ಬರೋದಿಲ್ಲ ನ್ಯೂಕ್ಲಿಯರ್ ವೇಸ್ಟ್ ಅನ್ನ. ಯಾಕೆಂದ್ರೆ ಆ ವೇಸ್ಟ್ ಅಲ್ಲಿ ಏನಾಗ್ತದೆ, ರೇಡಿಯೇಷನ್ ಎಮಿಟ್ ಆಗೋದ್ರಿಂದ ಆ ರೇಡಿಯೇಷನ್ ಪರ್ಟಿಕ್ಯುಲರ್ ಆಗಿ ಪ್ಲಾಂಟ್ಸ್ ಇರ್ಬೋದು, ಆನಿಮಲ್ ಗ್ರೂಪ್ ಇರ್ಬೋದು, ಇದಕ್ಕೆ ಹೆಚ್ಚಿನ ಪರಿಣಾಮವನ್ನು ಬೀರುವಂಥದ್ದು. ಹಾಗಾಗಿ ಅದರದೇ ಆಗಿರ್ತಕ್ಕಂಥ ಒಂದು ಮೆಥಡ್ ಇಂದ ಈ ವೇಸ್ಟ್ ಅನ್ನ ಏನ್ ಮಾಡಬೇಕಾಗಿದೆ, ಬಹಳ ಕೇರ್ಫುಲ್ ಆಗಿ ನಾವು ಅದನ್ನ ಡಿಸ್ಪೋಸ್ ಮಾಡಬೇಕಾಗಿದೆ. ಸೊ ದಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಮೆಥಡ್ ಟು ಡಿಸ್ಪೋಸ್ ರೇಡಿಯೋ ಆಕ್ಟಿವ್ ವೇಸ್ಟ್, ದಟ್ ಈಸ್ ಜಿಯೋಲಾಜಿಕಲ್ ಮೆಥಡ್. ಜಿಯೋಲಾಜಿಕಲ್ ಮೆಥಡ್ ಥ್ರೂ ವಿಚ್ ಒಂದು ಮೇಜರ್ ಮೆಥಡ್ ಇದೆ, ವಿಧಾನ. ಈ ವಿಧಾನದ ಮುಖಾಂತರ ಈ ನ್ಯೂಕ್ಲಿಯರ್ ವೇಸ್ಟ್ ಅನ್ನ ಕಂಟೈನರ್ಗಳಲ್ಲಿ ಡಂಪ್ ಮಾಡಿಬಿಟ್ಟು ಆ ಕಂಟೈನರ್ಗಳನ್ನ ಏನು ಈ ಬಂಡೆ ಕಲ್ಲುಗಳು ಬರ್ತದೆ ಅದರ ಮಧ್ಯದಲ್ಲಿ ಸುಮಾರು 500 ಮೀಟರ್ ಆಳದಲ್ಲಿ ಗುಂಡಿಯನ್ನು ತೆಗೆದು ಅದರ ಒಳಗಡೆ ಬರಿಡ್ ಮಾಡುವಂಥ ವಿಧಾನ ಜಿಯೋಲಾಜಿಕಲ್ ಮೆಥಡ್ ಅಂತ ಕರೀತೇವೆ. ಸೊ ದೋಸ್ ವೇಸ್ಟ್ ಡಂಪ್ಡ್ ಇನ್ ದಿ ಲಾರ್ಜ್ ಕಂಟೈನರ್, ಸ್ಟೀಲ್ ಕಂಟೈನರ್, then those steel container put or dumped in the that is in between the rock or in the rock with a large or deep pit about 500 meters in depth. 500 ಮೀಟರ್ ಆಳ ಇರತಕ್ಕಂತಹ ಗುಂಡಿಯಲ್ಲಿ ಬಂಡೆಗಳ ಮಧ್ಯದಲ್ಲಿ ಇವುಗಳನ್ನು ಮುಚ್ಚುವಂತಹ ವ್ಯವಸ್ಥೆ. ಸೊ ಅದೇನಾಗ್ತದೆ, ಆ ರೀತಿ ಮಾಡೋದ್ರಿಂದ ಅಲ್ಲಿಂದ ಹೊರಸೂಸ್ತಕ್ಕಂಥ ರೇಡಿಯೇಷನ್ ಅರ್ತ್ ಸರ್ಫೇಸಿಗೆ ರೀಚ್ ಆಗೋದಿಲ್ಲ. ಸೊ ದ ಎಮಿಷನ್ ಆಫ್ ರೇಡಿಯೇಷನ್ ಸೊ ಡಸ್ ನಾಟ್ ರೀಚ್ ದಿ ಲೆವೆಲ್ ಆಫ್ ಸರ್ಫೇಸ್ ಆಫ್ ದಿ ಅರ್ತ್ ಸರ್ಫೇಸ್ಗೆ ರೀಚ್ ಆಗೋದಿಲ್ಲ. ಸೊ ಸೇಫರ್ ಸೈಡ್ ಅಲ್ಲಿ ಇರ್ತಕ್ಕಂಥದ್ದು ಈ ರೀತಿಯಾಗಿ ಏನಾಗ್ತದೆ, ಜಿಯೋಲಾಜಿಕಲ್ ಮೆಥಡ್ ಇಂದ ಈ ರೇಡಿಯೋ ಆಕ್ಟಿವ್ ವೇಸ್ಟ್ ಅನ್ನ ನಾವು ಡಿಸ್ಪೋಸ್ ಮಾಡಬೇಕಾಗಿದೆ. ಸೊ ಅನದರ್ ಮೆಥಡ್ ದಟ್ ಈಸ್ ಯೂಸ್ಡ್ ಫ್ಯೂಯಲ್. So used fuel are stored in the water, so minimum of 5 years. ಈ ಏನು ಯೂಸ್ ಆಗಿರ್ತಕ್ಕಂಥ ಫ್ಯೂಯಲ್ ಏನಿದೆ ಅದನ್ನ ಸುಮಾರು 5 ವರ್ಷಗಳವರೆಗೆ ಈ ನೀರಿನಲ್ಲಿ ಅದನ್ನು ಹಾಗೆ ಮುಳುಗಿಸಿ ಇಡುವಂಥದ್ದು. ಸೊ ಅಲ್ಲೇನಾಗ್ತದೆ, ಅದರ ಪವರ್ ಅನ್ನ ಏನ್ ಮಾಡುತ್ತದು ಕಳ್ಕೊಳ್ತಾ ಬರ್ತದೆ ಗ್ರಾಜ್ಯುಯಲಿ, ನಿಧಾನವಾಗಿ. ಇದು ಅನದರ್ ಮೆಥಡ್ ಆಗಿರ್ತಕ್ಕಂಥದ್ದು. ಸೊ ದಿ ಮೇಜರ್ ಅಂಡ್ ಎಫೆಕ್ಟಿವ್ ಮೆಥಡ್ ಈಸ್ ದಟ್ ಈಸ್ ದಿ ಜಿಯೋಲಾಜಿಕಲ್ ಮೆಥಡ್ ಥ್ರೂ ವಿಚ್ ದೋಸ್ ರೇಡಿಯೋ ಆಕ್ಟಿವ್ ವೇಸ್ಟ್ ಆರ್ ಡಿಸ್ಪೋಸ್ಡ್. ಅದರ ಮುಖಾಂತರ ನಾವು ಡಿಸ್ಪೋಸ್ ಮಾಡಬೇಕಾಗಿದೆ. ನೌ ವಾಟ್ ಆರ್ ದ ಕಾಸಸ್ ಫ್ರಮ್ ದೀಸ್ ರೇಡಿಯೋ ಆಕ್ಟಿವ್ ವೇಸ್ಟ್? ಹಾಗಾದ್ರೆ ಏನು ಕಾಸ್ ಅನ್ನು ಮಾಡುತ್ತೆ, ಏನು ಪರಿಣಾಮವನ್ನು ಉಂಟು ಮಾಡ್ತದೆ ಅಂದಾಗ, that is causes from, what are the causes from radioactive waste? So radioactive waste mainly caused mutation to organisms including human being also. ಮುಖ್ಯವಾಗಿ ಇದು ಉಂಟು ಮಾಡುವಂತ ಪರಿಣಾಮ ಅಂದ್ರೆ ಮ್ಯೂಟೇಷನ್ ಅನ್ನ ಉಂಟು ಮಾಡ್ತದೆ. Then secondly they cause cancer to human beings. ಕ್ಯಾನ್ಸರ್ ನ ಕಾಸ್ ಮಾಡತಕ್ಕಂತಹ ಏಜೆಂಟ್ಸ್ ಗಳಾಗಿ ಇದು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಪರಿಣಾಮವನ್ನ ಉಂಟು ಮಾಡ್ತದೆ. ಮತ್ತೊಂದು ನಾವೇನ್ ಹೇಳ್ಬಹುದು, ಮ್ಯೂಟೇಷನ್. You know that the mutation, the sudden change in the DNA, the sudden editable change or altering the base pair of DNA. ಆ DNA ಅಲ್ಲಿ ಇರ್ತಕ್ಕಂಥ ಬೇಸ್ ಪೇರ್ ಅನ್ನ ಬದಲಾಯಿಸುವಂತದ್ದೇ ನಾವು ಮ್ಯೂಟೇಷನ್ ಅಂತ ಕರಿತೇವೆ. ಯಾವಾಗ ಆಲ್ಟರ್ ಆಗ್ತದೋ ಬೇಸ್ ಪೇರ್ಸ್, ದಟ್ ಲೀಡ್ಸ್ ದಿ ಆರಿಜಿನ್ ಆರ್ ಫಾರ್ಮೇಷನ್ ಆಫ್ ನ್ಯೂ ಕ್ಯಾರೆಕ್ಟರ್ಸ್. ಹೊಸ ಒಂದು ಗುಣಗಳನ್ನ ಏನ್ ಮಾಡುತ್ತೆ, ಎಕ್ಸ್ಪ್ರೆಸ್ ಮಾಡ್ತದೆ. That is totally different from those the original characters.
ಮೂಲತಃ ಇರ್ತಕ್ಕಂಥ ಗುಣಗಳಿಗಿಂತ ವಿಭಿನ್ನವಾಗಿರ್ತಕ್ಕಂಥ ಗುಣಗಳನ್ನ ಎಕ್ಸ್ಪ್ರೆಸ್ ಮಾಡ್ತದೆ. ಆ ಸಡನ್ ಚೇಂಜ್ ಏನಿದೆ, ದಟ್ ಈಸ್ ವಾಟ್ ವಿ ವಿಲ್ ಕಾಲ್ ಮ್ಯೂಟೇಷನ್. So mutation through these radioactive waste in the form of emission of radiation. That radiation alter the DNA base pairs leads mutation in human being. ಆ DNA ಬೇಸ್ ಪೇರ್ ಆಲ್ಟರ್ ಮಾಡೋದ್ರ ಮುಖಾಂತರ ರೇಡಿಯೇಷನ್ ಏನಾಗ್ತದೆ, ಮ್ಯೂಟೇಷನ್ ಅನ್ನ ಕಾಸ್ ಮಾಡ್ತದೆ. ಆ ಬೇಸ್ ಪೇರು ಅಥವಾ ಜೀನ್ ಏನಾಗ್ತದೆ, ಮ್ಯೂಟೆಂಟ್ ಜೀನ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ದಿ ನಾರ್ಮಲ್ ಜೀನ್ ಬಿಕಮ್ಸ್ ಮ್ಯೂಟೆಂಟ್ ಜೀನ್, ದೆನ್ ಇಟ್ ಎಕ್ಸ್ಪ್ರೆಸ್ಡ್ ಅ ನ್ಯೂ ಕ್ಯಾರೆಕ್ಟರ್. ಮ್ಯೂಟೆಂಟ್ ಕ್ಯಾರೆಕ್ಟರ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು. ದೆನ್ ದಿ ಸೆಕೆಂಡ್ ಒನ್ ಈಸ್ ದಟ್ ಈಸ್ ಆಲ್ಸೋ a danger effect, that is cancer. So that radiation nothing but the physical mutagens, those that radiation serves or acts as a mutagen, so that is physical type of mutagen cause cancer. So cancer ಅನ್ನು ಉಂಟು ಮಾಡತಕ್ಕಂತಹ ಫಿಸಿಕಲ್ ಮ್ಯೂಟಾಜನ್ ಆಗಿ ಏನ್ ಮಾಡುತ್ತೆ, ಅದು ಆಕ್ಟ್ ಮಾಡ್ತದೆ. ಹಾಗಾಗಿ ಆ ರೇಡಿಯೇಷನ್ ಏನಾಗ್ತದೆ, ಈ ಫಿಸಿಕಲ್ ಮ್ಯೂಟಾಜನ್ ಆಗಿ ಸೊ ಹ್ಯೂಮನ್ ಬೀಯಿಂಗ್ಸ್ ಅಲ್ಲೂ ಕೂಡ ಈ ಕ್ಯಾನ್ಸರ್ ಅನ್ನ ಕಾಸ್ ಮಾಡ್ತಕ್ಕಂತಹ ಏಜೆಂಟ್ಸ್ ಗಳಾಗಿ ಒಂದು ಕನ್ವರ್ಟ್ ಆಗುವಂಥದ್ದು. ಸೊ ದೀಸ್ ಟು ಆರ್ ಮೇಜರ್ ಎಫೆಕ್ಟ್ಸ್ ಕಾಸ್ಡ್ ಬೈ ದಿ ರೇಡಿಯೋ ಆಕ್ಟಿವ್ ವೇಸ್ಟ್ ಇನ್ ದಿ ಫಾರ್ಮ್ ಆಫ್ emission of radiation. Okay, so this is a brief summary of the radioactive waste. Now we move on to the next one, that is agrochemical waste. Agrochemical waste. ಇನ್ನು ಮುಂದುವರೆದು ಹೋಗೋಣ ನಾವು. Agrochemical waste, another group of waste discharged into the environment. So those also cause some effects to the environment, including the plant species and as well as animal species. ಈ ಏನು ಒಂದು agrochemical waste ಏನಿದೆ, so they discharged from the agricultural land. ಏನು ಕೃಷಿಗೆ ಬಳಸುವಂತಹ ಉಪಯೋಗಿಸುವಂತಹ ಭೂಮಿಯಿಂದ ಅಥವಾ ಆ ಲ್ಯಾಂಡಿನಿಂದ ಏನಾಗ್ತದೆ, ಇದು ಡಿಸ್ಚಾರ್ಜ್ ಆಗ್ತದೆ. ಇದನ್ನ ನಾವು ಪರ್ಟಿಕ್ಯುಲರ್ ಆಗಿ ಅಗ್ರಿಕಲ್ಚರ್ ಫೀಲ್ಡ್ ಇಂದಾನೆ ಬರುವಂತದ್ರಿಂದ ಅದಕ್ಕೆ ನಾವು ಆಗ್ರೋ ಕೆಮಿಕಲ್ ವೇಸ್ಟ್ ಅಂತ ಕರಿತೀವಿ. You know that recently in the advanced technology for agricultural field, use of chemical fertilizers, insecticides, pesticides, weedicides, ಇಲ್ಲಿ ಇವತ್ತಿನ ಒಂದು ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಏನಾಗ್ತಾ ಇದೆ, ಕೃಷಿಯಲ್ಲಿ ಆಧುನಿಕವಾಗಿ ಏನ್ ಮಾಡ್ತಾ ಇದ್ದಾರೆ, ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಇನ್ಸೆಕ್ಟಿಸೈಡ್ಸ್, ಕೀಟನಾಶಕ, ಕ್ರಿಮಿನಾಶಕ, ಕಳೆನಾಶಕಗಳನ್ನ ಬಳಸುವಂಥದ್ದು. ಸೊ those insecticides, pesticides, chemical fertilizers, weedicides, all they contain poisonous chemicals. Those are non-biodegradable agents. ಆ ಎಲ್ಲ ವಸ್ತುಗಳಲ್ಲಿ ಏನಾಗಿದೆ, ರಾಸಾಯನಿಕ ಅಂದ್ರೆ ಈ ಒಂದು ವಿಷಯುಕ್ತ ರಾಸಾಯನಿಕ ವಸ್ತುಗಳ ಸಂಯೋಜನೆ ಇದೆ. ಈ ವಿಷಯುಕ್ತ ರಾಸಾಯನಿಕ ವಸ್ತುಗಳು ಏನಾಗ್ತದೆ, ಅವು ಸುಲಭವಾಗಿ ಕರಗೋದು ಇಲ್ಲ, ಕೊಳೆಯೋದು ಇಲ್ಲ. ಹಾಗಾಗಿ ಅದನ್ನು ನಾವು ನಾನ್ ಬಯೋಡಿಗ್ರೇಡಬಲ್ ಪಲ್ಯೂಟೆಂಟ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ, ಆರ್ ಕೆಮಿಕಲ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ವೆನ್ ದೋಸ್ ಎಂಟರ್ ಟು ದಿ soil, then remain in the soil for the long time with resistance power. ಒಂದು ಸರಿ ಎಂಟ್ರಿ ಆಗ್ಬಿಟ್ರೆ ಭೂಮಿಗೆ ಅನೇಕ ವರ್ಷಗಳವರೆಗೆ ಹಾಗೆ ಉಳ್ಕೊಳ್ಳುವಂತಹ ಕೆಪಾಸಿಟಿಯನ್ನ ಉಳಿಸ್ಕೊಂಡಿರ್ತದೆ, ಪರಿಣಾಮವನ್ನ ಬೀರುವಂತ ಕೆಪಾಸಿಟಿಯನ್ನ ಉಳಿಸ್ಕೊಂಡಿರ್ತದೆ. ಹಾಗೆ ಅದು ಈಸಿಯಾಗಿ ಡಿಸಾಲ್ವ್ ಆಗೋದಿಲ್ಲ, ಹಾಗೇನೆ ಕೂಡ ಏನಾಗ್ತದೆ, ಡಿಕಾಂಪೋಸ್ ಕೂಡ ಆಗೋದಿಲ್ಲ. ಹಾಗಾಗಿ ಅವುಗಳನ್ನು ನಾವು ನಾನ್ ಬಯೋಡಿಗ್ರೇಡಬಲ್ ಏಜೆಂಟ್ಸ್ ಅಂತ ಕರಿತೇವೆ. ಸೊ ಈ ಒಂದು ಕೃಷಿಯಲ್ಲಿ ಏನಾಗ್ತದೆ, ಆಧುನಿಕ ಕೃಷಿ ತಂತ್ರಜ್ಞಾನದಲ್ಲಿ ಹೆಚ್ಚಾಗಿ ಈ
ರಾಸಾಯನಿಕ ಗೊಬ್ಬರಗಳು, ಆಮೇಲೆ ಕ್ರಿಮಿನಾಶಕ, ಕೀಟನಾಶಕ, ಕಳೆನಾಶಕ ಬಳಸೋದ್ರಿಂದ ಏನಾಗ್ತಾ ಇದೆ, ಅದರಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತುಗಳು, ವಿಷಪೂರಿತ ವಸ್ತುಗಳು ಏನಾಗ್ತದೆ, ದೇ ಎಂಟರ್ ಇನ್ ಟು ದಿ ಸಾಯಿಲ್ ಅಂಡ್ ರೆಡ್ಯೂಸ್ ದಿ ಸಾಯಿಲ್ ಫರ್ಟಿಲಿಟಿ. ಆ ಭೂಮಿಯಲ್ಲಿರ್ತಕ್ಕಂಥ ಫಲವತ್ತತೆಯನ್ನು ಏನ್ ಮಾಡ್ತಾ ಇದೆ, ಅದು ಕಡಿಮೆ ಮಾಡ್ತಾ ಇದೆ. ದೆನ್ those non-biodegradable pollutants, nothing but chemicals, so absorbed by plants during growth and development. ಅವುಗಳನ್ನೆಲ್ಲವನ್ನು ಕೂಡ ಏನು ಮಾಡುತ್ತೆ, ಪ್ಲಾಂಟ್ಸ್ ಅಬ್ಸಾರ್ಬ್ ಮಾಡ್ಕೊಳ್ತಾರೆ. Then those chemicals enter to the animal body through food chain. ಆಹಾರ ಸರಪಳಿಯ ಮೂಲಕ ಏನಾಗ್ತದೆ, ಸಸ್ಯಗಳಿಂದ ಪ್ರಾಣಿ ವರ್ಗಕ್ಕೆ ರೀಚ್ ಆಗ್ತಾ ಹೋಗ್ತದೆ. ಇದನ್ನೇ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಅಕ್ಯುಮಿಲೇಷನ್ ಆರ್ ಡೆಪಾಸಿಷನ್ ಆಫ್ ದಿ ಹೈ ಕಾನ್ಸಂಟ್ರೇಷನ್ ಆಫ್ ಕೆಮಿಕಲ್ಸ್ ಇನ್ ದಿ ಟಿಶ್ಯೂ ಆಫ್ ಅನ್ ಆರ್ಗಾನಿಸಮ್. ಆರ್ಗಾನಿಸಮ್ ಬಾಡಿನ ಟಿಶ್ಯೂ ಅಲ್ಲಿ ಈ ರೀತಿ ಡೆಪಾಸಿಟ್ ಆಗ್ತಕ್ಕಂಥದ್ದನ್ನೇ ನಾವು ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳ್ಬಿಟ್ಟು ಸ್ಟಡಿ ಮಾಡಿದ್ವಿ. ಒಂದು ಉದಾಹರಣೆಯನ್ನ ಕೊಟ್ವಿ ಇಲ್ಲಿ, DDT, ದೆನ್ ಮರ್ಕ್ಯೂರಿ. ಸೊ ಹೇಗೆ DDT ಆ ಸಾಯಿಲ್ ಅಲ್ಲಿ ಸೇರ್ಕೊಂಡು ಸಾಯಿಲ್ ಇಂದ ಪ್ಲಾಂಟ್ಸ್ ಇಂದ ಆನಿಮಲ್ ಬಾಡಿಗೆ, ಅಕ್ವಾಟಿಕ್ ಇಕೋಸಿಸ್ಟಮ್ ಅಲ್ಲಿ ಯಾವ ರೀತಿನಲ್ಲಿ ಹೋಗ್ತದೆ ಅನ್ನೋದನ್ನ ವಿತ್ ಎಕ್ಸಾಂಪಲ್ ಒಂದಿಗೆ ನಾವು ನೋಡ್ತಾ ಹೋದ್ವಿ. ಸೊ ಇದು ಬಯೋಮ್ಯಾಗ್ನಿಫಿಕೇಶನ್. ನೌ ದೇರ್ ಇಸ್ one good example how the agriculture waste, that is cycling of the organic farming results the zero waste, cycling of zero waste, ಅಂದ್ರೆ ವೇಸ್ಟೇ ಬರೋದಿಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರಿಂದ. ಇದಕ್ಕೊಂದು ಉದಾಹರಣೆಯನ್ನ ಕೊಡ್ತಾ ಹೋಗ್ತಾರೆ. ದಟ್ ಈಸ್ ಆರ್ಗ್ಯಾನಿಕ್ ಫಾರ್ಮಿಂಗ್. ರೀಸೆಂಟ್ಲಿ ಇನ್ ಸೋನಿಪತ್ ಆಫ್ ಹರಿಯಾಣ ಸ್ಟೇಟ್, ಸೋನಿಪತ್ ಆಫ್ ಹರಿಯಾಣ, ನೀವು ಹರಿಯಾಣ ಸ್ಟೇಟ್ ಅನ್ನ ಹೇಳಿದ್ದೀರಿ. ಸೊ ಪಂಜಾಬ್ನ ರಾಜಧಾನಿ ಹರಿಯಾಣ. ಈ ಒಂದು ಚಂಡೀಗಢ, ಸೊ ಹರಿಯಾಣ ಅದರಲ್ಲೇ ಬರ್ತಕ್ಕಂತಹ ಮತ್ತೊಂದು, ಈ ಹರಿಯಾಣದಲ್ಲೇ ಬರ್ತಕ್ಕಂಥ ಒಂದು ವಿಲೇಜ್ ಇದೆ, ಸೋನಿಪತ್ ಅಂತ ಕರಿತೀವಿ ನಾವು, ಸೋನಿಪತ್. ಹಿಯರ್ ಎ ಫಾರ್ಮರ್ ನೇಮ್ಡ್ ಆಸ್ ರಮೇಶ್ ಚಂದ್ರ ಧಾಗರ್. Ramesh Chandra Dhagar. So basically he is a farmer doing agriculture work in Sonipat of Haryana. ಹರಿಯಾಣದಲ್ಲಿರ್ತಕ್ಕಂಥ ಒಂದು ಸಣ್ಣ ಹಳ್ಳಿ ಸೋನಿಪತ್ ಅಂತ, ಅಲ್ಲಿ ಒಬ್ಬ ಕೃಷಿಕ, ಅವನ ಹೆಸರು ರಮೇಶ್ ಚಂದ್ರ ಧಾಗರ್ ಅಂತಕ್ಕಂಥದ್ದು. ಸೊ he is doing ಆರ್ಗ್ಯಾನಿಕ್ ಟೈಪ್ ಆಫ್ ಫಾರ್ಮ್, ಆರ್ಗ್ಯಾನಿಕ್ ಫಾರ್ಮಿಂಗ್. ಅಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ವಸ್ತುಗಳನ್ನು ಬಳಸದೆ ಆರ್ಗ್ಯಾನಿಕ್ ಮ್ಯಾನರ್ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ಅವನು ಕೃಷಿಯನ್ನ ಮಾಡ್ತಾ ಇದ್ದಾನೆ, ಫಾರ್ಮಿಂಗ್ ಅನ್ನ ಮಾಡ್ತಾ ಇದ್ದಾನೆ. ಸೊ he used only organic fertilizers like the dung of cattle or the cattle or the sheep excreta. ಏನು ಈ ಶೀಪ್ ಇದೆ ಅದರ ಎಕ್ಸ್ಕ್ರೀಟ, ತ್ಯಾಜ್ಯ ವಸ್ತುವನ್ನ ಫರ್ಟಿಲೈಸರ್ ಆಗಿ ಬಳಸ್ಕೊಳ್ತಾ ಇದ್ದಾನೆ. ಹಸುಗಳಿಂದ ಸಿಗ್ತಕ್ಕಂಥ ಸೆಗಣಿಯನ್ನ, ಹಾಗೆ ಶೀಪ್ ಇಂದ ಬರ್ತಕ್ಕಂಥ ತ್ಯಾಜ್ಯ ವಸ್ತುವನ್ನ ಅವನೇನಾಗಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಅದನ್ನ ಒಂದು ಗೊಬ್ಬರವಾಗಿ ಬಳಸ್ಕೊಳ್ತಾ ಇದ್ದಾನೆ. ಸೊ ವಿತೌಟ್ ಯೂಸಿಂಗ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್, ಇನ್ಸ್ಟೆಡ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ he used only organic manure, nothing but fertilizer in the form of cattle dung and the sheep excreta. ಇವೆರಡನ್ನ ಬಳಸ್ಕೊಂಡು ಅದನ್ನ ಗೊಬ್ಬರದ ರೀತಿಯಲ್ಲಿ ಹಾಕೊಂಡು ಏನ್ ಮಾಡ್ತಾ ಇದ್ದಾನೆ, ಇವತ್ತು ಫಾರ್ಮಿಂಗ್ ಮಾಡ್ತಾ ಇದ್ದಾನೆ. Then he practiced not only the organic farming, along with the organic farming he practiced honeybee keeping, dairy management, rainwater harvesting, etc. ಇದಲ್ಲದನೆ, ಕೃಷಿ ಅಲ್ಲದನೆ ಅವನು ಜೇನು ಹುಳು ಸಾಕಾಣಿಕೆ, ಹಾಗೆ ಈ ಒಂದು ಮಳೆಯ ನೀರು ಸಂಗ್ರಹಣೆ ಮಾಡ್ತಕ್ಕಂಥದ್ದು, ದಟ್ ಅದು ಮಳೆಯ ನೀರು ಕೊಯ್ಲು ಅಂತ ಏನು ಹೇಳ್ತೇವೆ ಅದು, ಹಾಗೇನೆ ಡೈರಿ ಏನಿದೆ ಹೈನುಗಾರಿಕೆ, ಇವೆಲ್ಲವನ್ನ
ಕೃಷಿಯ ಜೊತೆಗೆ ಮಾಡ್ತಾ ಮಾಡ್ತಾ ಹೋಗಿ ಅವನು ತನ್ನ ಆದಾಯವನ್ನ ಏನ್ ಮಾಡ್ಕೊಂಡಿದ್ದಾನೆ, ಇಂಪ್ರೂವ್ ಮಾಡ್ಕೊಂಡಿದ್ದಾನೆ. ಸೊ ಈ ನೌ ಈಸ್ ಗೆಟಿಂಗ್ 10 lakhs ಇನ್ಕಮ್ ಆನ್ಯುವಲಿ. ವಾರ್ಷಿಕವಾಗಿ 10 ಲಕ್ಷದಷ್ಟು ಇವತ್ತು ಏನ್ ಮಾಡ್ತಾ ಇದ್ದಾನೆ, ಅವನು ಆದಾಯವನ್ನ ಪಡ್ಕೊಳ್ತಾ ಇದ್ದಾನೆ ಕೃಷಿಯ ಜೊತೆಗೆ ಇವೆಲ್ಲವನ್ನ ಪ್ರಾಕ್ಟೀಸ್ ಮಾಡುವುದರ ಮೂಲಕ. ದಟ್ ಸೈಕ್ಲಿಂಗ್ ರಿಸಲ್ಟ್ಸ್ ಝೀರೋ ವೇಸ್ಟ್. ಅಲ್ಲಿ ವೇಸ್ಟ್ ಅನ್ನೋದೇ ಇಲ್ಲ. ಅಗ್ರಿಕಲ್ಚರ್ ಇಂದ ಬರ್ತಕ್ಕಂಥ ವೇಸ್ಟ್ ಅಲ್ಲೆಲ್ ಝೀರೋ ವೇಸ್ಟ್. ಸೊ ಈ ರೀತಿಯಾಗಿ ಅನೇಕ ಸುಧಾರಣೆಗಳನ್ನ ಮಾಡಿಕೊಂಡು ಲಾಭವನ್ನ ಹೆಚ್ಚಿಸಿಕೊಂಡಿರ್ತಕ್ಕಂಥದ್ದು ಈ ಒಬ್ಬ ಫಾರ್ಮರ್ ರಮೇಶ್ ಚಂದ್ರ ಢಾಗರ್ ಇನ್ ಸೋನಿಪತ್ ರಾವ್, ಹರಿಯಾಣ ಸ್ಟೇಟ್ ರಾಜ್ಯದಲ್ಲಿ. ಹಾಗೇನೆ ಇವತ್ತೇನ್ ಮಾಡ್ತಾ ಇದ್ದಾನೆ, ನಾವು ಈ ಎಸ್ಟಾಬ್ಲಿಷ್ಡ್ ಹರಿಯಾಣ ಕಿಸಾನ್ ವೆಲ್ಫೇರ್ ಕ್ಲಬ್, ಕಿಸಾನ್ ವೆಲ್ಫೇರ್ ಕ್ಲಬ್. ಇವತ್ತು ಅವನು ಒಂದು ಸಂಘವನ್ನ, ಸಂಸ್ಥೆಯನ್ನ ನಿರ್ಮಾಣ ಮಾಡಿದ್ದಾನೆ. ಅದರ ಹೆಸರು ಹರಿಯಾಣ ಕಿಸಾನ್ ವೆಲ್ಫೇರ್ ಕ್ಲಬ್ ಅಂತೇಳಿ. ದೆನ್ ಸೊ ಮೆಂಬರ್ಡ್ ಅಬೌಟ್ 5,000 farmers to this ಹರಿಯಾಣ ಕಿಸಾನ್ ವೆಲ್ಫೇರ್ ಕ್ಲಬ್. ಈ ಒಂದು ಸಂಸ್ಥೆಗೆ ಸುಮಾರು 5,000ದಷ್ಟು ರೈತರನ್ನ ಏನ್ ಮಾಡಿದ್ದಾನೆ, ಅವನು ಮೆಂಬರ್ ಆಗಿ ಮಾಡಿಕೊಂಡು ಈ ಕೃಷಿಯನ್ನ ಅವ್ರಿಗೆ ಗೈಡೆನ್ಸ್ ಅನ್ನ ಕೊಡ್ತಾ ಎಲ್ರಿಗೂ ಕೂಡ ಈ ಮಾದರಿಯಲ್ಲೇ, ಈ ಮ್ಯಾನರ್ ಅಲ್ಲೇ ಅವನು ಯಾವ ರೀತಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನ ಮಾಡ್ಬೋದು ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾ ಇದ್ದಾನೆ ರಮೇಶ್ ಚಂದ್ರ ಢಾಗರ್ ಇನ್ ಸೋನಿಪತ್ ಆಫ್ ಹರಿಯಾಣ ಸ್ಟೇಟ್. ಸೊ ಇದು ಒಂದು ನಮಗೆ ಒಳ್ಳೆಯ ಉದಾಹರಣೆ ಆಗಿರ್ತಕ್ಕಂಥದ್ದು. ರೀಸೆಂಟ್ ಆಗಿ ನಾವು ಏನು ಕೆಮಿಕಲ್ ಫರ್ಟಿಲೈಸರ್ಸು, ಇನ್ಸೆಕ್ಟಿಸೈಡ್ಸು, ಪೆಸ್ಟಿಸೈಡ್ಸ್ ಏನು ಯೂಸ್ ಮಾಡ್ತಾ ಇದ್ದೇವೆ, ಇನ್ಸ್ಟೆಡ್ ಆಫ್ ಆಲ್ ದೀಸ್ ಯೂಸ್ಡ್ ಓನ್ಲಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಫಾರ್ ದಿ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ಗೆ ಬರೀ ಆರ್ಗ್ಯಾನಿಕ್ ಜೈವಿಕ ಗೊಬ್ಬರಗಳನ್ನು ಬಳಸ್ಕೊಳ್ಳ. ಸೊ ಹಿಯರ್ ವಿ ನೋಟಿಸ್, ವಿ ಐಡೆಂಟಿಫೈಡ್, ವಿ ಫೈಂಡ್ ಔಟ್ one important point, that is the one cycling waste from one cycling that is necessary for another cycle. ಒಂದು ಮೆಥಡ್ ಇಂದ ಬಂದಂತಹ ತ್ಯಾಜ್ಯ ವಸ್ತು ಇನ್ನೊಂದು ಮೆಥಡ್ ಅನುಸರಿಸಬೇಕಾದ್ರೆ ಅದಕ್ಕೆ ಏನಾಗಿದೆ, ಅಲ್ಲಿ ಕಚ್ಚಾ ವಸ್ತುವಾಗಿ ಪರಿಣಾಮವನ್ನ ಹೊಂದುತ್ತಾ ಇದೆ. ಹೀಗೆ ಅಲ್ಲಿ ವೇಸ್ಟ್ ಅನ್ನೋದೇ ಬರೋದಿಲ್ಲ. ಒಂದ್ ಕಡೆ ಬಂದಿದ್ದನ್ನ ಮತ್ತೊಂದು ಕಡೆಗೆ ಬೆನಿಫಿಟ್ ಆಗಿ ತಗೊಳ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಕ್ಕಂಥ ಒಂದು ಪ್ಲಸ್ ಪಾಯಿಂಟ್ ಇನ್ ದಿಸ್ ಟೈಪ್ ಆಫ್, ಇನ್ ದಿಸ್ ಮೆಥಡ್ ಆಫ್ ಆರ್ಗ್ಯಾನಿಕ್ ಮ್ಯಾನ್ಯೂರಿಂಗ್ ಆರ್ ಆರ್ಗ್ಯಾನಿಕ್ ಫಾರ್ಮಿಂಗ್. So this is the brief summary of agrochemical waste. Now we move on to the greenhouse effect. Greenhouse effect. ಹಸಿರು ಮನೆ ಪರಿಣಾಮ ತಾವೆಲ್ಲರಿಗೂ ಕೂಡ ಕೇಳಿದ್ದೀರಾ, ಫೆಮಿಲಿಯರ್ ವರ್ಡ್. ಸೊ ಹಸಿರು ಮನೆ ಪರಿಣಾಮ ಅಂತ ಹೇಳ್ತೇವೆ, ಗ್ರೀನ್ ಹೌಸ್ ಎಫೆಕ್ಟ್. ನಾವು ಗ್ರೀನ್ ಹೌಸ್ ಏನಿದೆ, ನಥಿಂಗ್ ಬಟ್ ಎ ಗ್ಲಾಸ್ ಹೌಸ್. ಇದು ಒಂದು ರೀತಿ ಗಾಜಿನ ಮನೆ ಅಂತ ಕರೆದ್ರೂ ಕೂಡ ತಪ್ಪೇನಿಲ್ಲ. ಬಿಕಾಸ್ ದಟ್ ಹೌಸ್ ಕನ್ಸ್ಟ್ರಕ್ಟೆಡ್ ಬೈ ದಿ ಹೆಲ್ಪ್ ಆಫ್ ಗ್ಲಾಸ್ ಪೆನಲ್ಸ್. ಎಲ್ಲ ಗಾಜಿನ ಒಂದು ಏನಿದೆ ಆ ಪ್ಯಾನಲ್ಸ್ ಗಳನ್ನ ಯೂಸ್ ಮಾಡಿ ಒಂಥರ ಗ್ಲಾಸ್ ಹೌಸ್ ತರ ನಿರ್ಮಾಣ ಮಾಡಿದ್ದಾರೆ ಗ್ರೀನ್ ಹೌಸ್. ತಾವೆಲ್ಲರೂ ಕೂಡ ನೋಡಿರ್ತೀರ ಈ ಒಂದು ಹಸಿರು ಮನೆಯನ್ನ. ದಿಸ್ ಗ್ರೀನ್ ಹೌಸ್ ಯೂಸ್ ಟು ಕಲ್ಟಿವೇಟ್ ವಿಂಟರ್ ಸೀಸನ್ ಪ್ಲಾಂಟ್ಸ್ ಎಸ್ಪೆಷಲ್. ಏನು ಈ ವಿಂಟರ್ ಸೀಸನ್ ಅಲ್ಲಿ ನಾವು ಕಲ್ಟಿವೇಟ್ ಮಾಡ್ತಕ್ಕಂತಹ ಪ್ಲಾಂಟ್ಸ್ ಏನಿದೆ, ಇನ್ಕ್ಲೂಡಿಂಗ್ ಫುಡ್ ಕ್ರಾಪ್ಸ್, ಅಂತ ಪ್ಲಾಂಟ್ಸ್ ಅನ್ನ ಈ ಹಸಿರು ಮನೆಯಲ್ಲಿ ನಾವು ಮೇಂಟೈನ್ ಮಾಡಿ ಬೆಳೆಯುವಂಥದ್ದು, ಅದಕ್ಕಾಗಿ ಬಳಸ್ಕೊಳ್ತಕ್ಕಂಥದ್ದು ಗ್ರೀನ್ ಹೌಸ್. So greenhouse nothing but a glass house because that one made up of glass panels. ಎಲ್ಲ ಏನಾಗಿದೆ, ಗ್ಲಾಸ್ ಏನ್ ಶೀಟ್ ಬರ್ತದೆ ಅದರಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ರಿಂದ ಇದನ್ನ ನಾವೇನಂತ ಕರೀತೇವೆ, ಗ್ಲಾಸ್ ಹೌಸ್ ಅಂತಾನೂ ಕೂಡ ಕರೀತೇವೆ. Now that greenhouse allows only the solar radiation coming from the sun, but does not escape heat from inside the greenhouse to outside.
ಇಲ್ಲೇನಾಗ್ತದೆ ಗ್ರೀನ್ ಹೌಸ್ ಅಲ್ಲಿ ಅಂತಂದಾಗ ಸೂರ್ಯನಿಂದ ಬರ್ತಕ್ಕಂಥ ಸೋಲಾರ್ ರೇಡಿಯೇಷನ್ ಏನಿದೆ ಆ ರೇಡಿಯೇಷನ್ ಲೈಟ್ ಏನಾಗ್ತದೆ ಅಲೋ ಮಾಡ್ತದೆ ಒಳಗಡೆಗೆ, ಆ ಗ್ರೀನ್ ಹೌಸ್ ಒಳಗಡೆಗೆ ಅಲೋ ಮಾಡ್ತದೆ. ಆದ್ರೆ ಅಲೋ ಮಾಡಿದ ಮೇಲೆ ಒಳಗಡೆ ಇರ್ತಕ್ಕಂಥ ಶಾಖವನ್ನ ಹೊರಗಡೆಗೆ ಬಿಟ್ಕೊಡೋದಿಲ್ಲ. ಡಸ್ ನಾಟ್ ಸೊ ಎಸ್ಕೇಪ್ ಹೀಟ್ ಫ್ರಮ್ ಇನ್ಸೈಡ್ ದಿ ಗ್ರೀನ್ ಹೌಸ್ ಟು ಔಟ್ಸೈಡ್, ಹೊರಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ರಿಸಲ್ಟ್ಸ್ ಏನಾಗ್ತದೆ ಆಗ? ಸೊ ದಟ್ ಗ್ರೀನ್ ಹೌಸ್ ಬಿಕಮ್ಸ್ ವಾರ್ಮರ್. ಏನಾಗುತ್ತೆ? ಶಾಖದಿಂದ ಬಿಸಿ ಆಗ್ತದೆ, ಅದು ಬಿಸಿ ಆಗ್ತಾ ಹೋಗ್ತದೆ. ಸೊ ದಟ್ ಟೆಂಪರೇಚರ್ ಅಫೆಕ್ಟ್ಸ್ ದಿ ಎನ್ವೈರನ್ಮೆಂಟ್ ಅಂಡ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ಆ ಟೆಂಪರೇಚರ್ ಏನ್ ಮಾಡ್ತದೆ? ವಾತಾವರಣಕ್ಕೆ ಇನ್ನಷ್ಟು ಶಾಖವನ್ನ ಏನ್ ಮಾಡುತ್ತೆ? ಅದು ರಿಲೀಸ್ ಮಾಡ್ತಾ ಹೋಗ್ತದೆ. ಸೊ ಇದನ್ನೇ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೇವೆ. ಸೊ ಡ್ಯೂರಿಂಗ್ ದಿ ಗ್ರೀನ್ ಹೌಸ್ ಎಫೆಕ್ಟ್ ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಮೀಥೇನ್. ಯಾವ್ಯಾವ ಗ್ಯಾಸ್ ರಿಲೀಸ್ ಆಗ್ತದೆ ಗ್ರೀನ್ ಹೌಸ್ ಇಂದ? ಕಾರ್ಬನ್ ಡೈಆಕ್ಸೈಡ್ ಅಂಡ್ ಮೀಥೇನ್, CH4. Now when the solar radiation coming from the sun, look at this diagram, then this radiation reaches to the outermost atmosphere that is embedded with clouds and gases. ಆ ರೇಡಿಯೇಷನ್ ಏನಾಗ್ತದೆ? ಭೂಮಿಯನ್ನ ತಲುಪುವ ಮೊದಲು, ಸೊ ಇದು ಅರ್ತ್ ಅಂತ ಇಟ್ಕೊಳ್ಳೋಣ, ತಲುಪುವ ಮೊದಲು ಏನಾಗ್ತದೆ? ಮೇಲ್ಭಾಗದಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್ ಏನಿದೆ ಲೇಯರು, ಅಲ್ಲಿರ್ತಕ್ಕಂಥ ಕ್ಲೌಡ್ಸ್ ಮತ್ತೆ ಗ್ಯಾಸಸ್ ಏನಾಗ್ತದೆ? ಸೊ ದೇ ಅಬ್ಸಾರ್ಬ್ ಸೋಲಾರ್ ರೇಡಿಯೇಷನ್ about 1/4 part. ಸೊ 1/4 ಅಷ್ಟು ಅಬ್ಸಾರ್ಬ್ ಮಾಡ್ಕೊಳ್ತದೆ ಅದು. ಯಾವುದು? ಆ ಮೇಲ್ಭಾಗದಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್ ಇರತಕ್ಕಂಥ ಡಿಫರೆಂಟ್ ಗ್ಯಾಸಸ್ ಅಂಡ್ ಕ್ಲೌಡ್ಸ್, ಮೋಡಗಳು ಮತ್ತೆ ಇತರ ಅನಿಲಗಳು ಅಬ್ಸಾರ್ಬ್ ಮಾಡ್ಕೊಂಡು ಏನ್ ಮಾಡುತ್ತೆ? ಅದನ್ನ ಉಳಿದಿರ್ತಕ್ಕಂಥ 1/4 ಏನ್ ಮಾಡ್ತದೆ? ಸೊ then they emits 1/4 of temperature, that is radiation, to the surface of earth. ಭೂಮಿಯ ಮೇಲ್ಭಾಗಕ್ಕೆ ಕಳಿಸ್ಕೊಡ್ತದೆ. Now those radiation, 1/4 of radiation, so enters or reaches to the earth's surface, then immediately reflect above the same region. ಮತ್ತೆ ಇಮಿಡಿಯೇಟ್ ಆಗಿ ಏನಾಗ್ತದೆ? ರಿಫ್ಲೆಕ್ಟ್ ಆಗ್ತದೆ ಇನ್ ದಿ ಫಾರ್ಮ್ ಆಫ್ ಇನ್ಫ್ರಾರೆಡ್ ರೇಡಿಯೇಷನ್. ಸೊ ಸೋಲಾರ್ ರೇಡಿಯೇಷನ್ ಇರ್ತಕ್ಕಂಥದ್ದು ಏನಾಗ್ತದೆ? ಇನ್ಫ್ರಾರೆಡ್ ರೇಡಿಯೇಷನ್ ಆಗಿ ರಿಫ್ಲೆಕ್ಟ್ ಆಗ್ತದೆ ಮೇಲಕ್ಕೆ. ಇನ್ಫ್ರಾರೆಡ್ ರೇಡಿಯೇಷನ್ ದಟ್ ರಿಸಲ್ಟ್ಸ್ ಏನಾಗ್ತದೆ? ಭೂಮಿಯ ಮೇಲ್ಭಾಗ ಹೆಚ್ಚು ಹೆಚ್ಚು ಶಾಖದಿಂದ ಕೂಡ್ತಾ ಬರ್ತದೆ. ಅದರ ಪರಿಣಾಮ ಏನಾಗುತ್ತೆ? ಇನ್ಫ್ರಾರೆಡ್ ಆಗಿ ಮತ್ತೆ ಮೇಲಕ್ಕೆ ಬಂದಾಗ ಅಗೈನ್ ಆ ಗ್ಯಾಸಸ್ ಏನ್ ಮಾಡ್ತದೆ? ಅಬ್ಸಾರ್ಬ್ ಮಾಡ್ಕೊಂಡು, ಆ ಅಬ್ಸಾರ್ಬ್ ಮಾಡ್ಕೊಂಡಿರ್ತಕ್ಕಂಥ ಹೀಟ್ ಅನ್ನ ಪುನಃ ಎಲ್ಲಿಗೆ ಕಳಿಸ್ಕೊಡ್ತದೆ? ಸೊ ದಟ್ ಎಮಿಟ್ಸ್ ಟೆಂಪರೇಚರ್ ಟು ದಿ earth surface ಅಥವಾ surface of the earth. Now the earth surface become warmed, ಬಿಸಿ ಆಗ್ತಾ ಹೋಗ್ತದೆ due to the green house effect. ಈ ಗ್ರೀನ್ ಹೌಸ್ ಎಫೆಕ್ಟ್ ಇಂದ ನಾವು ಗ್ರೀನ್ ಹೌಸ್ gases, that is one is carbon dioxide and another one is methane gas. In addition to these two gases, water vapor is also comes out from the greenhouse. Water vapor. ಇದು ನಾವು ಹಸಿರು ಮನೆಯ ಪರಿಣಾಮ ಅಂತ ಕರಿತೇವೆ. ಯಾವಾಗ ಆ ಶಾಖವನ್ನ ಲೈಟ್ ಅನ್ನ ಒಳಗಡೆ ಅಲೋ ಮಾಡ್ತದೆ, ಒಳಗೆ ಅಲೋ ಮಾಡಿದ್ಮೇಲೆ ಏನಾಗ್ತದೆ? ಅಲ್ಲಿ ಇರ್ತಕ್ಕಂಥ ಟೆಂಪರೇಚರ್ ಅನ್ನ, ಸೊ ಸೋಲಾರ್ ರೇಡಿಯೇಷನ್ ಅಂದಾಗ ಆ ಬೆಳಕಿನ ಜೊತೆಗೆ ಏನಾಗ್ತದೆ? ಟೆಂಪರೇಚರ್ ಅನ್ನು ಕೂಡ ಹೊಂದ್ಕೊಂಡು ಬಂದಿರ್ತದೆ ಅದು ಆ ರೇಡಿಯೇಷನ್ ಅಲ್ಲಿ. ಒಳಗೆ ಅಲೋ ಮಾಡಿರ್ತಕ್ಕಂಥದ್ದು ಏನಾಗ್ತದೆ? ಲೈಟ್ ರಿಫ್ಲೆಕ್ಟ್ ಆಗ್ತದೆ, ಆದರೆ ಟೆಂಪರೇಚರ್ ಏನಾಗ್ತದೆ? ಡಸ್ ನಾಟ್ ಎಸ್ಕೇಪ್ ಫ್ರಮ್ ದಿ ಇನ್ಸೈಡ್ ದಿ ಗ್ರೀನ್ ಹೌಸ್ ಟು ಔಟ್ಸೈಡ್, ಹೊರಗಡೆಗೆ ಬರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಒಳಗಡೆ ಇರ್ತಕ್ಕಂಥ ಭಾಗ ಎಲ್ಲ ಏನಾಗ್ತದೆ? ಅತಿಯಾದ ಉಷ್ಣಾಂಶದಿಂದ ಪರಿವರ್ತನೆ ಆಗ್ತದೆ, ತುಂಬಾ ಶಾಖದಿಂದ ಕೂಡುತ್ತದೆ ಅದು ಆ ಗ್ರೀನ್ ಹೌಸ್. ಆ ಶಾಖ ಏನಾಗ್ತದೆ? ಭೂಮಿಯನ್ನ ಇನ್ನಷ್ಟು ಏನಾಗುತ್ತೆ? ಉಷ್ಣಾಂಶವನ್ನ ಹೆಚ್ಚು ಮಾಡಲಿಕ್ಕೆ ಅಥವಾ ಭೂಮಿಯನ್ನ ಹೆಚ್ಚು ಹೆಚ್ಚು ಶಾಖದಿಂದ ಕೂಡುವ ಹಾಗೆ ಏನ್ ಮಾಡುತ್ತೆ? ಅದು ಪರಿಣಾಮವನ್ನ ಬೀರ್ತಾ ಹೋಗ್ತದೆ.
ಇದು ನಾವು ದಟ್ ಈಸ್ ದಿ ಬ್ರೀಫ್ ಸಮ್ಮರಿ ಆಫ್ ಗ್ರೀನ್ ಹೌಸ್ ಎಫೆಕ್ಟ್. ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಗ್ರೀನ್ ಹೌಸ್ ಗ್ಯಾಸಸ್ ಯಾವುದು ಅಂತಕ್ಕಂಥದ್ದು. ಒನ್ ಈಸ್ ಮೀಥೇನ್, ಸೆಕೆಂಡ್ ಒನ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಇನ್ ಅಡಿಷನ್ ಟು ದೀಸ್ ಗ್ಯಾಸಸ್ ವಾಟರ್ ವೇಪರ್ ಈಸ್ ಆಲ್ಸೋ ಡಿಸ್ಚಾರ್ಜ್ಡ್. ಅದು ಕೂಡ ಏನಾಗುತ್ತೆ, ಹೊರಗಡೆಗೆ ಬರುವಂಥದ್ದು. ಇದು ನಾವು ನೋಡುವಂಥದ್ದು. ಒಂದು ಉದಾಹರಣೆ ಕೊಡ್ಬೋದು ನೀವು. ಏನಿದೆ, ಎ ಕಾರ್ ಈಸ್ ಸ್ಟ್ಯಾಂಡಿಂಗ್ ಇನ್ ದಿ ಸನ್ ಡ್ಯೂರಿಂಗ್ ಸಮ್ಮರ್ ಡೇಸ್ ಫಾರ್ 4 to 5 hours. ನೀವೊಂದು ಕಾರನ್ನು ಬೇಸಿಗೆ ಕಾಲದಲ್ಲಿ ಒಂದು 4 ರಿಂದ 5 ಗಂಟೆ ಹೊರಗಡೆ ನಿಲ್ಲಿಸಿದಾಗ ಏನಾಗ್ತದೆ, ಆ ಬಂದಂತಹ ಶಾಖ ರೇಡಿಯೇಷನ್ ಒಳಗಡೆ ಆ ಗ್ಲಾಸ್ ಒಳಗಡೆ ಹೋಗಿ ಒಳಗಡೆ ಪೂರ್ತಿ ವಾರ್ಮ್ ಆಗ್ತದೆ, ಲೈಟ್ ರಿಫ್ಲೆಕ್ಟ್ ಆಗ್ತದೆ. ಆದರೆ ಒಳಗಡೆ ಇರ್ತಕ್ಕಂಥ ಟೆಂಪ್ರೇಚರು ಆ ಕಾರ್ ಒಳಗಡೆಯಿಂದ ಹೊರಗಡೆಗೆ ಎಸ್ಕೇಪ್ ಆಗೋದಿಲ್ಲ. ಸೇಮ್ ವೇ ಇನ್ ಗ್ರೀನ್ ಹೌಸ್, ಅದೇ ರೀತಿನೇ ಗ್ರೀನ್ ಹೌಸ್ ಅಲ್ಲಿ ನಡೆಯುವಂಥದ್ದು. ಆ ಶಾಖ ಏನು ಮಾಡ್ತದೆ, ಭೂಮಿಯ ಒಂದು ಉಷ್ಣಾಂಶವನ್ನ, ಮೇಲಿನ ಉಷ್ಣಾಂಶವನ್ನ ಹೆಚ್ಚಿಸ್ತಾ ಹೋಗ್ತದೆ. ಯಾವಾಗ ಭೂಮಿಯ ಮೇಲ್ಭಾಗದ ಉಷ್ಣಾಂಶ ಹೆಚ್ಚುತ್ತಾ ಹೋಗುತ್ತೋ ದಟ್ ಕಾಸ್ ಡಿಫ್ರೆಂಟ್ ಎಫೆಕ್ಟ್ಸ್ ಟು ದಿ ಪ್ಲಾಂಟ್ಸ್ ಅಂಡ್ ಆಸ್ ವೆಲ್ ಆಸ್ ಅನಿಮಲ್ ಗ್ರೂಪ್. ಈ ರೀತಿ ನಾವು ನೋಡುವಂಥದ್ದು ದಟ್ ಈಸ್ ಗ್ರೀನ್ ಹೌಸ್ ಎಫೆಕ್ಟ್, ಆರ್ ಅದರ್ವೈಸ್ ಕಾಲ್ಡ್ ಆಸ್ ದಿ ಗ್ಲಾಸ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಸೊ ದಿ ರಿಲೀಸಿಂಗ್ ಆಫ್ ಗ್ಯಾಸಸ್ ಫ್ರಮ್ ಗ್ರೀನ್ ಹೌಸ್ ಲೈಕ್ ಮೀಥೇನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಏನಾಗ್ತದೆ ಇವತ್ತು, ಆ ರೀತಿ ಇನ್ಫ್ರಾರೆಡ್ ಎಮಿಟ್ ಆಗೋದ್ರಿಂದ ಆ ಒಂದು ಏನು ರೇಡಿಯೇಷನ್ ಎಮಿಟ್ ಆಗಬೇಕಾದ್ರೆ ಇನ್ಫ್ರಾರೆಡ್ ಆಗಿ ಸರ್ಫೇಸ್ ಮೇಲೆ ಬಂದು ಮತ್ತೆ ಎಗೇನ್ ಮೇಲ್ಗಡೆ ರಿಫ್ಲೆಕ್ಟ್ ಆಗಬೇಕಾದ್ರೆ ಆ ಗ್ರೀನ್ ಹೌಸ್ ಎಫೆಕ್ಟ್ ಇಲ್ಲದೆ ಇದ್ರೆ ಏನಾಗ್ತಿತ್ತು ನಮಗೆ ಅಂದಾಗ, ಓನ್ಲಿ ದಿ -18 ಡಿಗ್ರಿ ಸೆಂಟಿಗ್ರೇಡ್ ಆಫ್ ಟೆಂಪರೇಚರ್ ಇಸ್ ದೇ. ಬರೀ ಮೈನಸ್ ಎಷ್ಟಿದೆ, 18 ಡಿಗ್ರಿ ಟೆಂಪರೇಚರ್ ಮಾತ್ರ ಇರ್ತದೆ. ಯಾವಾಗ ಇದರ ಪರಿಣಾಮದಿಂದ ಶಾಖ ಜಾಸ್ತಿ ಆಗ್ತದೋ ಅಟ್ ಪ್ರೆಸೆಂಟ್ ಡೇ ದಟ್ ಟೆಂಪರೇಚರ್ ಗೋಸ್ ಆನ್ ಇನ್ಕ್ರೀಸಿಂಗ್ ಟು 15 ಡಿಗ್ರಿ ಸೆಂಟಿಗ್ರೇಡ್. 15 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನಕ್ಕೆ ಬಂದಿದೆ. -18 ಇಂದ 15 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನಕ್ಕೆ ಬಂದಿದೆ ಇವತ್ತು ಅರ್ತ್ ಸರ್ಫೇಸ್ ಅಲ್ಲಿ. ದಟ್ ಈಸ್ ಡ್ಯೂ ಟು ದಿ ಗ್ರೀನ್ ಹೌಸ್ ಎಫೆಕ್ಟ್. ಓಕೆ, ಸೊ ದಿಸ್ ಈಸ್ ಎನಫ್ ಫಾರ್ ಟುಡೇಸ್ ಕ್ಲಾಸ್. ದೆನ್ ಐ ವಿಲ್ ಟೇಕ್ ಅಪ್ ದಿ ನೆಕ್ಸ್ಟ್ ಒನ್, ozone depletion. Ozone depletion in next class. Till then, goodbye.